ನೋಡಿ, ಬೆಂಗಳೂರಲ್ಲಿ ವರದಕ್ಷಿಣೆ ಕಿರುಕುಳಕ್ಕೆ ಗಾನವಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಳು. ಇದೀಗ ಗಾನವಿಯ ಪತಿ ಸೂರಜ್ ಕೂಡ ಮಹಾರಾಷ್ಟ್ರದ ನಾಗಪುರದಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಜೊತೆಗೆ ಸೂರಜ್ ಅವರ ತಾಯಿ ಜಯಂತಿ ಸ್ಥಿತಿ ಅತ್ಯಂತ ಗಂಭೀರವಾಗಿದೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಗಾನವಿ ಆತ್ಮಹತ್ಯೆ ಮಾಡಿಕೊಂಡ ಬಳಿಕ ಅವರ ಕುಟುಂಬಸ್ಥರು ಮಾಡಿರುವಂತಹ ಆಪಾದನೆಗೆ ಹೆದರಿ ಮತ್ತು ಖಿನ್ನತೆಗೊಳಗಾಗಿ ಈಗಾಗಲೇ ಸೂರಜ್ ಕೂಡ ಈಗಾಗಲೇ ಏನು ಆತ್ಮಹತ್ಯೆಯನ್ನು ಮಾಡ್ಕೊಂಡಿರುವಂತದ್ದು. ಈಗ ಸದ್ಯ ನಾವು ಸೂರಜ್ ಮನೆ ಬಳಿ ಇದೀವಿ. ನೀವು ದೃಶ್ಯಗಳನ್ನು ನೋಡ್ತಾ ಇರಬಹುದು. ಇದೇ ಮನೆಯಲ್ಲಿ ನಿನ್ನೆ ಗಾನವಿಯ ಪೋಷಕರು ಮತ್ತೆ ಅವರ ಸಂಬಂಧಿಕರು ಏನಿದ್ದಾರೆ ಎಲ್ಲರೂ ಶವವನ್ನ ಇಲ್ಲಿಟ್ಟು ನಮಗೆ ನ್ಯಾಯ ಬೇಕು ಅಂತ ಹೇಳಿ ಒಂದು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಸಾಕಷ್ಟು ಪೊಲೀಸರಿಗೂ ಕೂಡ ಒಂದು ಮನವಿಯನ್ನು ಕೂಡ ಮಾಡಿದ್ರು. ಅಂದ್ರೆ ಈ ಸೂರಜ್ ಮತ್ತೆ ಅವರ ಕುಟುಂಬಸ್ಥರು ಏನಿದ್ದಾರೆ ಅವರೆಲ್ಲರೂ ಕೂಡ ಇಲ್ಲಿಗೆ ಬರಬೇಕು, ನಮಗೆ ನ್ಯಾಯ ಸಿಗಬೇಕು, ನಮ್ಮ ಮಗಳ ಸಾವಿಗೆ ಇವರೇ ಕಾರಣ ಅಂತ ಹೇಳಿ ಸಾಕಷ್ಟು ಒಂದು ಆಪಾದನೆಯನ್ನು ಕೂಡ ಮಾಡಿದ್ರು. ಮತ್ತು ಒಂದಷ್ಟು ಶಬ್ದ ಬಳಕೆಯಿಂದ ಸಹಜವಾಗಿ ಒಬ್ಬ ಗಂಡಸಿಗೆ ಈ ರೀತಿಯಾದಂತಹ ಒಂದು ಹರ್ಟ್ ಆಗುವಂತಹ ಸನ್ನಿವೇಶಗಳು ಕೂಡ ಬರುತ್ತೆ. ನಿನ್ನೆ ಸಾಕಷ್ಟು ಒಂದು ಪ್ರತಿಭಟನೆ ಮಾಡಿರುವಂತಹ ಒಂದು ಕಾರಣದಿಂದಾಗಿ ಮತ್ತು ಅದರ ಒಂದು ಸುದ್ದಿಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಅವರಿಗೂ ಕೂಡ ಒಂದು ರೀತಿಯಾದಂತಹ ಅಂದ್ರೆ ತೇಜೋವಧೆ ಆಗಿರುವಂತದ್ದು ಮತ್ತೆ ಸಾಕಷ್ಟು ಅವರು ಕೂಡ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಸದ್ಯ ನಾಗ್ಪುರದಲ್ಲಿ ಅವರ ಖಾಸಗಿ ಹೋಟೆಲ್ನಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಮತ್ತೆ ಅವರ ತಾಯಿ ಏನಿದ್ದಾರೆ ಅವರು ಕೂಡ ಈಗಾಗಲೇ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಂಡಿದ್ದಾರೆ. ಅಂದ್ರೆ ಆತ್ಮಹತ್ಯೆಗೆ ಯತ್ನಿಸಿ ಈಗ ವಿಫಲರಾಗಿರುವಂತದ್ದು ಮತ್ತು ಟ್ರೀಟ್ಮೆಂಟ್ ಕೂಡ ನಡೀತಾ ಇದೆ. ಈಗ ಸದ್ಯದ ಮಟ್ಟಿಗೆ ಈ ಮನೆ ಖಾಲಿ ಇದೆ ಅಂತಾನೆ ಹೇಳ್ಬೋದು. ಸೂರಜ್ ಏನಿದ್ದಾರೆ ಅವರ ಶವವನ್ನ ಇಂದು ಅಥವಾ ನಾಳೆ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತೆ. ಹಸ್ತಾಂತರ ಮಾಡಿದ ಬಳಿಕ ಆ ಶವವನ್ನ ಇಲ್ಲಿ ತರುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಈ ಎರಡೂ ಕುಟುಂಬ ಕೂಡ ಸಮಾನ ದುಃಖಿಗಳಾಗಿರುವಂತದ್ದು. ಹೀಗಾಗಿ ಪೊಲೀಸರು ಈ ಪ್ರಕರಣವನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕಾದ್ ನೋಡಬೇಕಾಗಿದೆ. ಕ್ಯಾಮರಾಮನ್ ಮಂಜು ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. ನೋಡಿ, ಬೆಂಗಳೂರಲ್ಲಿ ವರದಕ್ಷಿಣೆ ಕಿರುಕುಳಕ್ಕೆ ಗಾನವಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಳು. ಇದೀಗ ಗಾನವಿಯ ಪತಿ ಸೂರಜ್ ಕೂಡ ಮಹಾರಾಷ್ಟ್ರದ ನಾಗಪುರದಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಜೊತೆಗೆ ಸೂರಜ್ ಅವರ ತಾಯಿ ಜಯಂತಿ ಸ್ಥಿತಿ ಅತ್ಯಂತ ಗಂಭೀರವಾಗಿದೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಗಾನವಿ ಆತ್ಮಹತ್ಯೆ ಮಾಡಿಕೊಂಡ ಬಳಿಕ ಅವರ ಕುಟುಂಬಸ್ಥರು ಮಾಡಿರುವಂತಹ ಆಪಾದನೆಗೆ ಹೆದರಿ ಮತ್ತು ಖಿನ್ನತೆಗೊಳಗಾಗಿ ಈಗಾಗಲೇ ಸೂರಜ್ ಕೂಡ ಈಗಾಗಲೇ ಏನು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತದ್ದು. ಈಗ ಸದ್ಯ ನಾವು ಸೂರಜ್ ಮನೆ ಬಳಿ ಇದೀವಿ. ನೀವು ದೃಶ್ಯಗಳನ್ನು ನೋಡ್ತಾ ಇರಬಹುದು. ಇದೇ ಮನೆಯಲ್ಲಿ ನಿನ್ನೆ ಗಾನವಿಯ ಪೋಷಕರು ಮತ್ತೆ ಅವರ ಸಂಬಂಧಿಕರು ಏನಿದ್ದಾರೆ ಎಲ್ಲರೂ ಶವವನ್ನ ಇಲ್ಲಿಟ್ಟು ನಮಗೆ ನ್ಯಾಯ ಬೇಕು ಅಂತ ಹೇಳಿ ಒಂದು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಸಾಕಷ್ಟು ಪೊಲೀಸರಿಗೂ ಕೂಡ ಒಂದು ಮನವಿಯನ್ನು ಕೂಡ ಮಾಡಿದ್ರು. ಅಂದ್ರೆ ಈ ಸೂರಜ್ ಮತ್ತೆ ಅವರ ಕುಟುಂಬಸ್ಥರು ಏನಿದ್ದಾರೆ ಅವರೆಲ್ಲರೂ ಕೂಡ ಇಲ್ಲಿಗೆ ಬರಬೇಕು, ನಮಗೆ ನ್ಯಾಯ ಸಿಗಬೇಕು, ನಮ್ಮ ಮಗಳ ಸಾವಿಗೆ ಇವರೇ ಕಾರಣ ಅಂತ ಹೇಳಿ ಸಾಕಷ್ಟು ಒಂದು ಆಪಾದನೆಯನ್ನು ಕೂಡ ಮಾಡಿದ್ರು. ಮತ್ತು ಒಂದಷ್ಟು ಶಬ್ದ ಬಳಕೆಯಿಂದ ಸಹಜವಾಗಿ ಒಬ್ಬ ಗಂಡಸಿಗೆ ಈ ರೀತಿಯಾದಂತಹ ಒಂದು ಹರ್ಟ್ ಆಗುವಂತಹ ಸನ್ನಿವೇಶಗಳು ಕೂಡ ಬರುತ್ತೆ. ನಿನ್ನೆ ಸಾಕಷ್ಟು ಒಂದು ಪ್ರತಿಭಟನೆ ಮಾಡಿರುವಂತಹ ಒಂದು ಕಾರಣದಿಂದಾಗಿ ಮತ್ತು ಅದರ ಒಂದು ಸುದ್ದಿಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಅವರಿಗೂ ಕೂಡ ಒಂದು ರೀತಿಯಾದಂತಹ ಅಂದ್ರೆ ತೇಜೋವಧೆ ಆಗಿರುವಂತದ್ದು ಮತ್ತೆ ಸಾಕಷ್ಟು ಅವರು ಕೂಡ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಸದ್ಯ ನಾಗ್ಪುರದಲ್ಲಿ ಅವರ ಖಾಸಗಿ ಹೋಟೆಲ್ನಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಮತ್ತೆ ಅವರ ತಾಯಿ ಏನಿದ್ದಾರೆ ಅವರು ಕೂಡ ಈಗಾಗಲೇ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಂಡಿದ್ದಾರೆ. ಅಂದ್ರೆ ಆತ್ಮಹತ್ಯೆಗೆ ಯತ್ನಿಸಿ ಈಗ ವಿಫಲರಾಗಿರುವಂತದ್ದು ಮತ್ತು ಟ್ರೀಟ್ಮೆಂಟ್ ಕೂಡ ನಡೀತಾ ಇದೆ. ಈಗ ಸದ್ಯದ ಮಟ್ಟಿಗೆ ಈ ಮನೆ ಖಾಲಿ ಇದೆ ಅಂತಾನೆ ಹೇಳ್ಬೋದು. ಸೂರಜ್ ಏನಿದ್ದಾರೆ ಅವರ ಶವವನ್ನ ಇಂದು ಅಥವಾ ನಾಳೆ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತೆ. ಹಸ್ತಾಂತರ ಮಾಡಿದ ಬಳಿಕ ಆ ಶವವನ್ನ ಇಲ್ಲಿ ತರುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಈ ಎರಡೂ ಕುಟುಂಬ ಕೂಡ ಸಮಾನ ದುಃಖಿಗಳಾಗಿರುವಂತದ್ದು. ಹೀಗಾಗಿ ಪೊಲೀಸರು ಈ ಪ್ರಕರಣವನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕಾದ್ ನೋಡಬೇಕಾಗಿದೆ. ಕ್ಯಾಮರಾಮನ್ ಮಂಜು ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. ನೋಡಿ, ಬೆಂಗಳೂರಲ್ಲಿ ವರದಕ್ಷಿಣೆ ಕಿರುಕುಳಕ್ಕೆ ಗಾನವಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಳು. ಇದೀಗ ಗಾನವಿಯ ಪತಿ ಸೂರಜ್ ಕೂಡ ಮಹಾರಾಷ್ಟ್ರದ ನಾಗಪುರದಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಜೊತೆಗೆ ಸೂರಜ್ ಅವರ ತಾಯಿ ಜಯಂತಿ ಸ್ಥಿತಿ ಅತ್ಯಂತ ಗಂಭೀರವಾಗಿದೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಗಾನವಿ ಆತ್ಮಹತ್ಯೆ ಮಾಡಿಕೊಂಡ ಬಳಿಕ ಅವರ
ಕುಟುಂಬಸ್ಥರು ಮಾಡಿರುವಂತಹ ಆಪಾದನೆಗೆ ಹೆದರಿ ಮತ್ತು ಖಿನ್ನತೆಗೊಳಗಾಗಿ ಈಗಾಗಲೇ ಸೂರಜ್ ಕೂಡ ಈಗಾಗಲೇ ಏನು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತದ್ದು. ಈಗ ಸದ್ಯ ನಾವು ಸೂರಜ್ ಮನೆ ಬಳಿ ಇದೀವಿ. ನೀವು ದೃಶ್ಯಗಳನ್ನು ನೋಡ್ತಾ ಇರಬಹುದು. ಇದೇ ಮನೆಯಲ್ಲಿ ನಿನ್ನೆ ಗಾನವಿಯ ಪೋಷಕರು ಮತ್ತೆ ಅವರ ಸಂಬಂಧಿಕರು ಏನಿದ್ದಾರೆ ಎಲ್ಲರೂ ಶವವನ್ನ ಇಲ್ಲಿಟ್ಟು ನಮಗೆ ನ್ಯಾಯ ಬೇಕು ಅಂತ ಹೇಳಿ ಒಂದು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಸಾಕಷ್ಟು ಪೊಲೀಸರಿಗೂ ಕೂಡ ಒಂದು ಮನವಿಯನ್ನು ಕೂಡ ಮಾಡಿದ್ರು. ಅಂದ್ರೆ ಈ ಸೂರಜ್ ಮತ್ತೆ ಅವರ ಕುಟುಂಬಸ್ಥರು ಏನಿದ್ದಾರೆ ಅವರೆಲ್ಲರೂ ಕೂಡ ಇಲ್ಲಿಗೆ ಬರಬೇಕು, ನಮಗೆ ನ್ಯಾಯ ಸಿಗಬೇಕು, ನಮ್ಮ ಮಗಳ ಸಾವಿಗೆ ಇವರೇ ಕಾರಣ ಅಂತ ಹೇಳಿ ಸಾಕಷ್ಟು ಒಂದು ಆಪಾದನೆಯನ್ನು ಕೂಡ ಮಾಡಿದ್ರು. ಮತ್ತು ಒಂದಷ್ಟು ಶಬ್ದ ಬಳಕೆಯಿಂದ ಸಹಜವಾಗಿಯೇ ಒಬ್ಬ ಗಂಡಸಿಗೆ ಈ ರೀತಿಯಾದಂತಹ ಒಂದು ಹರ್ಟ್ ಆಗುವಂತಹ ಸನ್ನಿವೇಶಗಳು ಕೂಡ ಬರುತ್ತೆ. ನಿನ್ನೆ ಸಾಕಷ್ಟು ಒಂದು ಪ್ರತಿಭಟನೆ ಮಾಡಿರುವಂತಹ ಒಂದು ಕಾರಣದಿಂದಾಗಿ ಮತ್ತು ಅದರ ಒಂದು ಸುದ್ದಿಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಅವರಿಗೂ ಕೂಡ ಒಂದು ರೀತಿಯಾದಂತಹ ಅಂದ್ರೆ ತೇಜೋವಧೆ ಆಗಿರುವಂತದ್ದು ಮತ್ತೆ ಸಾಕಷ್ಟು ಅವರು ಕೂಡ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಸದ್ಯ ನಾಗ್ಪುರದಲ್ಲಿ ಅವರ ಖಾಸಗಿ ಹೋಟೆಲ್ನಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಮತ್ತೆ ಅವರ ತಾಯಿ ಏನಿದ್ದಾರೆ ಅವರು ಕೂಡ ಈಗಾಗಲೇ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಂಡಿದ್ದಾರೆ. ಅಂದ್ರೆ ಆತ್ಮಹತ್ಯೆಗೆ ಯತ್ನಿಸಿ ಈಗ ವಿಫಲರಾಗಿರುವಂತದ್ದು ಮತ್ತು ಟ್ರೀಟ್ಮೆಂಟ್ ಕೂಡ ನಡೀತಾ ಇದೆ. ಈಗ ಸದ್ಯದ ಮಟ್ಟಿಗೆ ಈ ಮನೆ ಖಾಲಿ ಇದೆ ಅಂತಾನೆ ಹೇಳ್ಬೋದು. ಸೂರಜ್ ಏನಿದ್ದಾರೆ ಅವರ ಶವವನ್ನ ಇಂದು ಅಥವಾ ನಾಳೆ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತೆ. ಹಸ್ತಾಂತರ ಮಾಡಿದ ಬಳಿಕ ಆ ಶವವನ್ನ ಇಲ್ಲಿ ತರುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಈ ಎರಡೂ ಕುಟುಂಬ ಕೂಡ ಸಮಾನ ದುಃಖಿಗಳಾಗಿರುವಂತದ್ದು. ಹೀಗಾಗಿ ಪೊಲೀಸರು ಈ ಪ್ರಕರಣವನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕಾದ್ ನೋಡಬೇಕಾಗಿದೆ. ಕ್ಯಾಮರಾಮನ್ ಮಂಜು ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. ಮೊಟ್ಟೆ ತಿಂದ್ರೆ ನೋಡಿ, ಬೆಂಗಳೂರಲ್ಲಿ ವರದಕ್ಷಿಣೆ ಕಿರುಕುಳಕ್ಕೆ ಗಾನವಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಳು. ಇದೀಗ ಗಾನವಿಯ ಪತಿ ಸೂರಜ್ ಕೂಡ ಮಹಾರಾಷ್ಟ್ರದ ನಾಗಪುರದಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಜೊತೆಗೆ ಸೂರಜ್ ಅವರ ತಾಯಿ ಜಯಂತಿ ಸ್ಥಿತಿ ಅತ್ಯಂತ ಗಂಭೀರವಾಗಿದೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಗಾನವಿ ಆತ್ಮಹತ್ಯೆ ಮಾಡಿಕೊಂಡ ಬಳಿಕ ಅವರ ಕುಟುಂಬಸ್ಥರು ಮಾಡಿರುವಂತಹ ಆಪಾದನೆಗೆ ಹೆದರಿ ಮತ್ತು ಖಿನ್ನತೆಗೊಳಗಾಗಿ ಈಗಾಗಲೇ ಸೂರಜ್ ಕೂಡ ಈಗಾಗಲೇ ಏನು ಆತ್ಮಹತ್ಯೆಯನ್ನು ಮಾಡ್ಕೊಂಡಿರುವಂತದ್ದು. ಈಗ ಸದ್ಯ ನಾವು ಸೂರಜ್ ಮನೆ ಬಳಿ ಇದೀವಿ. ನೀವು ದೃಶ್ಯಗಳನ್ನು ನೋಡ್ತಾ ಇರಬಹುದು. ಇದೇ ಮನೆಯಲ್ಲಿ ನಿನ್ನೆ ಗಾನವಿಯ ಪೋಷಕರು ಮತ್ತೆ ಅವರ ಸಂಬಂಧಿಕರು ಏನಿದ್ದಾರೆ ಎಲ್ಲರೂ ಶವವನ್ನ ಇಲ್ಲಿಟ್ಟು ನಮಗೆ ನ್ಯಾಯ ಬೇಕು ಅಂತ ಹೇಳಿ ಒಂದು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಸಾಕಷ್ಟು ಪೊಲೀಸರಿಗೂ ಕೂಡ ಒಂದು ಮನವಿಯನ್ನು ಕೂಡ ಮಾಡಿದ್ರು. ಅಂದ್ರೆ ಈ ಸೂರಜ್ ಮತ್ತೆ ಅವರ ಕುಟುಂಬಸ್ಥರು ಏನಿದ್ದಾರೆ ಅವರೆಲ್ಲರೂ ಕೂಡ ಇಲ್ಲಿಗೆ ಬರಬೇಕು, ನಮಗೆ ನ್ಯಾಯ ಸಿಗಬೇಕು, ನಮ್ಮ ಮಗಳ ಸಾವಿಗೆ ಇವರೇ ಕಾರಣ ಅಂತ ಹೇಳಿ ಸಾಕಷ್ಟು ಒಂದು ಆಪಾದನೆಯನ್ನು ಕೂಡ ಮಾಡಿದ್ರು. ಮತ್ತು ಒಂದಷ್ಟು ಶಬ್ದ ಬಳಕೆಯಿಂದ ಸಹಜವಾಗಿಯೇ ಒಬ್ಬ ಗಂಡಸಿಗೆ ಈ ರೀತಿಯಾದಂತಹ ಒಂದು ಹರ್ಟ್ ಆಗುವಂತಹ ಸನ್ನಿವೇಶಗಳು ಕೂಡ ಬರುತ್ತೆ. ನಿನ್ನೆ ಸಾಕಷ್ಟು ಒಂದು ಪ್ರತಿಭಟನೆ ಮಾಡಿರುವಂತಹ ಒಂದು ಕಾರಣದಿಂದಾಗಿ ಮತ್ತು ಅದರ ಒಂದು ಸುದ್ದಿಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಅವರಿಗೂ ಕೂಡ ಒಂದು ರೀತಿಯಾದಂತಹ ಅಂದ್ರೆ ತೇಜೋವಧೆ ಆಗಿರುವಂತದ್ದು ಮತ್ತೆ ಸಾಕಷ್ಟು ಅವರು ಕೂಡ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಸದ್ಯ ನಾಗ್ಪುರದಲ್ಲಿ ಅವರ ಖಾಸಗಿ ಹೋಟೆಲ್ನಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಮತ್ತೆ ಅವರ ತಾಯಿ ಏನಿದ್ದಾರೆ ಅವರು ಕೂಡ ಈಗಾಗಲೇ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಂಡಿದ್ದಾರೆ. ಅಂದ್ರೆ ಆತ್ಮಹತ್ಯೆಗೆ ಯತ್ನಿಸಿ ಈಗ ವಿಫಲರಾಗಿರುವಂತದ್ದು ಮತ್ತು ಟ್ರೀಟ್ಮೆಂಟ್ ಕೂಡ ನಡೀತಾ ಇದೆ. ಈಗ ಸದ್ಯದ ಮಟ್ಟಿಗೆ ಈ ಮನೆ ಖಾಲಿ ಇದೆ ಅಂತಾನೆ ಹೇಳ್ಬೋದು. ಸೂರಜ್ ಏನಿದ್ದಾರೆ ಅವರ ಶವವನ್ನ ಇಂದು ಅಥವಾ ನಾಳೆ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತೆ. ಹಸ್ತಾಂತರ ಮಾಡಿದ ಬಳಿಕ ಆ ಶವವನ್ನ ಇಲ್ಲಿ ತರುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಈ ಎರಡೂ ಕುಟುಂಬ ಕೂಡ ಸಮಾನ ದುಃಖಿಗಳಾಗಿರುವಂತದ್ದು. ಹೀಗಾಗಿ ಪೊಲೀಸರು ಈ ಪ್ರಕರಣವನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕಾದ್ ನೋಡಬೇಕಾಗಿದೆ. ಕ್ಯಾಮರಾಮನ್ ಮಂಜು ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. ಮೊಟ್ಟೆ